ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಃ ಸಂಕಲ್ಪ ಗದ್ಯ ಪಾಠಕ್ಕೆ ಸುಸ್ವಾಗತ. ಮುಕ್ತಿಯೋಗ್ಯ ಜೀವರು ಚತುರ್ಮುಖ ಬ್ರಹ್ಮನೊಂದಿಗೆ ವಿರಜಾ ನದಿ ಸ್ನಾನ ಮಾಡಿ ಲಿಂಗ ದೇಹವನ್ನು ತೊರೆದು ಮುಂದೆ ಮಹಾಪ್ರಳಯ ಕಾಲದಲ್ಲಿ ಭಗವಂತನ ಉದರೊಳಗೆ ಪ್ರವೇಶ ಮಾಡ್ತಾರೆ ಎಂಬ ವಿಚಾರವನ್ನು ಹಿಂದೆ ನೋಡಿದ್ದೀವಿ. ಆ ಮಹಾಪ್ರಳಯ ಕಾಲದಲ್ಲಿ ಭಗವಂತನ ಉದರೊಳಗೆ ಮುಕ್ತಿ ಯೋಗ್ಯ ಜೀವರು ಹೇಗಿರ್ತಾರೆ, ಅವರು ಏನು ಮಾಡ್ತಾ ಇರ್ತಾರೆ, ಮತ್ತು ಸೃಷ್ಟಿಕಾಲದಲ್ಲಿ ಪರಮಾತ್ಮನ ಉದರದೊಳಗಿಂದ ಹೊರಬಂದು ಅವರು ಮಾಯಾಪತಿ ವಾಸುದೇವನ ಇಚ್ಛಾನುಸಾರವಾಗಿ ಮುಕ್ತಿಯನ್ನು ಹೊಂತಾರೆ ಎಂಬ ವಿಚಾರವನ್ನು ಮುಂದಿನ ಗದ್ಯದಲ್ಲಿ ಹೇಳ್ತಾ ಮುಕ್ತಿ ಸ್ವರೂಪ ಎಂಥದ್ದು ಎಂಬುದನ್ನು ಸಂಕ್ಷೇಪವಾಗಿ ಹೇಳ್ತಾರೆ ಮುಂದಿನ ಗದ್ಯದಲ್ಲಿ. ಆನಂದ ಮಾತ್ರ ವಪುಷಾಂ ತದನುಭವರಹಿತಾನಾಂ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನರತಾನಾಂ ಸೃಷ್ಟಿಕಾಲೇ ಭಗವದಾಜ್ಞೆಯ ಭಗವದ್ ಉದರಾತ್ ಬಹಿರ್ಗತಾನಾಂ ಶ್ರೀ ಶ್ವೇತದ್ವೀಪದರ್ಶನಂ ನಿಮಿತ್ತೀಕೃತ್ಯ ಪ್ರಧಾನ ಆವರಣಭೂತ ಸ್ವೇಚ್ಛಾಪಸರಣೇನ ಸ್ವಸ್ವಯೋಗ್ಯಾನಂದಾವಿರ್ಭಾವಲಕ್ಷಣ ಮುಕ್ತಿಪ್ರದಾನ ಪ್ರಯೋಜನಕ ಮಾಯಾಪತಿ ಶ್ರೀ ವಾಸುದೇವಾತ್ಮಕ. ತನ್ನ ಉದರೊಳಗಿದ್ದು ಹೊರಗೆ ಬಂದಂತಹ ಮುಕ್ತಿಯೋಗ್ಯ ಜೀವರಿಗೆ ಮುಕ್ತಿಯನ್ನು ಕೊಡತಕ್ಕಂತಹ ಮಾಯಾಪತಿಯಾಗಿರತಕ್ಕಂತಹ ವಾಸುದೇವಾತ್ಮಕನಾದ ಹನುಮದ್ ಉಪಾಸಚರಣ ಶ್ರೀರಾಮಚಂದ್ರ ಅಂತ ಅಲ್ಲಿಗೆ ಇದು ಅನ್ವಯ. ಆನಂದ ಮಾತ್ರ ವಪುಷಾಂ, ಆನಂದವೇ ದೇಹವಾಗಿ ಉಳ್ಳವರು, ಅರ್ಥಾತ್ ಆನಂದ ಸ್ವರೂಪನಂತ ಅರ್ಥ. ಆನಂದ ಸ್ವರೂಪರಾಗಿರ್ತಕ್ಕಂತಹ ತದ್ ಅನುಭವರಹಿತಾನಾಂ, ಆ ದೇಹದಿಂದ ಪಡೆಯಬಹುದಾದ ಪೂರ್ಣವಾದ ಆನಂದರಹಿತರಾದ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ಧ್ಯಾನರತಾನಾಂ, ತಮಗೆ ಯೋಗ್ಯವಾಗಿರತಕ್ಕಂತಹ ಭಗವಂತನ ರೂಪವನ್ನು ಧ್ಯಾನ ಮಾಡುವುದರಲ್ಲಿ ಪ್ರಳಯ ಕಾಲದಲ್ಲಿ ಶ್ರೀಹರಿಯ ಉದರದಲ್ಲಿ ಇದ್ದಂತಹ ಸೃಷ್ಟಿಕಾಲೇ ಭಗವದಾಜ್ಞೆಯ ಭಗವದುದರಾತ್ ಬಹಿರ್ಗತಾನಾಂ, ಪ್ರಳಯ ಕಾಲ ಮತ್ತು ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿಕಾಲ ಪ್ರಾಪ್ತವಾದಾಗ ಭಗವಂತನ ಆಜ್ಞೆಯಂತೆ ಅವನ ಉದರದಿಂದ ಬಹಿರ್ಗತಾನಾಂ, ಹೊರಗೆ ಬಂದವರಿಗೆ ಶ್ವೇತದ್ವೀಪ ದರ್ಶನಂ ನಿಮಿತ್ತೀಕೃತ್ಯ, ಶ್ವೇತದ್ವೀಪ ದರ್ಶನವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು, ಕಾರಣವನ್ನಾಗಿ ಮಾಡಿಕೊಂಡು ಪ್ರಧಾನ ಆವರಣಭೂತ ಸ್ವೇಚ್ಛಾಪಸರಣೇನ, ಆ ಜೀವಸ್ವರೂಪದ ಪ್ರಧಾನವಾದ ಆವರಣ, ಮುಖ್ಯವಾದ ಆವರಣಭೂತವಾಗಿರತಕ್ಕಂತಹ ಸ್ವೇಚ್ಛಾಪಸರಣೇನ, ತನ್ನ ಇಚ್ಛಾರೂಪವಾದ ಆವರಣ, ಪರಮಾತ್ಮನ ಒಂದು ಇಚ್ಛಾರೂಪವಾದ ಆವರಣ, ಜೀವಸ್ವರೂಪವನ್ನು ಆವಿಸಿರತಕ್ಕಂತಹ ಆವರಣ ಯಾವುದದು? ಪ್ರಧಾನ ಆವರಣಭೂತ ಜೀವಸ್ವರೂಪದ ಮುಖ್ಯ ಆವರಣಭೂತವಾಗಿರತಕ್ಕಂತಹ
ಸ್ವೇಚ್ಛಾಪಸರಣೇನ ತನ್ನ ಇಚ್ಛಾರೂಪದ ಆವರಣವನ್ನು ಅಪಸರಣ ಮಾಡಿ ಸ್ವಸ್ವಯೋಗ್ಯಾನಂದಾವಿರ್ಭಾವ ಲಕ್ಷಣ ಅಂದರೆ ಸ್ವಸ್ವಯೋಗ್ಯ ಪ್ರತಿಯೊಬ್ಬ ಜೀವರಿಗೂ ಅವರವರ ಯೋಗ್ಯವಾಗಿರತಕ್ಕಂತಹ ಆ ಜೀವಸ್ವರೂಪ ಯೋಗ್ಯವಾಗಿರತಕ್ಕಂತಹ ಆನಂದ ಪೂರ್ಣಾನಂದವನ್ನು ಆವಿರ್ಭಾವ ಲಕ್ಷಣ ಪ್ರಕಟಗೊಳಿಸುವುದೆಂಬ ಒಂದು ರೂಪವಾದ ಮುಕ್ತಿ ಪ್ರಯೋಜನಕ ಮುಕ್ತಿದಾನವೇ ಪ್ರಯೋಜನವಾಗಿ ಉಳ್ಳಂತಹ ಅಂತಹ ಪೂರ್ಣಾನಂದವನ್ನು ಪ್ರಕಟಗೊಳಿಸಲಿಕ್ಕೋಸ್ಕರವಾಗಿ ಪರಮಾತ್ಮ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ. ಯಾರು? ಮಾಯಾಪತಿ ಶ್ರೀ ವಾಸುದೇವಾತ್ಮಕ ಮಾಯಾಪತಿ ವಾಸುದೇವ ರೂಪನಾಗಿರತಕ್ಕಂತಹ ಹನುಮದುಪಾಸಿತ ಚರಣ ಹನುಮಂತನಿಂದ ಉಪಾಸಿಸಲ್ಪಟ್ಟ ಚರಣವುಳ್ಳಂತಹ ಸೀತಾಪತೆ ಶ್ರೀರಾಮಚಂದ್ರ ಸೀತಾಪತಿಯಾಗಿರತಕ್ಕಂತಹ ಶ್ರೀರಾಮಚಂದ್ರನೇ. ಅಲ್ಲಿಗೆ ಈ ಶ್ಲೋಕದ ಅನ್ವಯವನ್ನು ಇಟ್ಕೊಳ್ಬೇಕು. ಪ್ರಳಯ ಕಾಲದಲ್ಲಿ ಪರಮಾತ್ಮನ ಒಳಗೆ ಎಲ್ಲ ಜೀವರು ಕೂಡ ಮುಂದಿನ ಸೃಷ್ಟಿ ಆರಂಭವಾಗುವ ತನಕ ಅವನ ದೇಹದೊಳಗೆ ಧ್ಯಾನಾವಸ್ಥೆಯಲ್ಲಿ ಇರ್ತಾರೆ. ಈಗಾಗಲೇ ಅವರು ಲಿಂಗ ದೇಹವನ್ನು ತೊರೆದಿದ್ದಾರೆ. ಲಿಂಗ ದೇಹವನ್ನು ತೊರೆದು ಅವರು ಸ್ವರೂಪಾನಂದ ದೇಹಿಗಳಾಗಿರ್ತಾರೆ. ಆದರೂ ಅವರಿಗೆ ಪೂರ್ಣ ಆನಂದದ ಅನುಭವ ಆಗಬರುವುದಿಲ್ಲ. ಅವರು ಭಗವಂತನ ಉದರದೊಳಗೆ ಇರುವುದರಿಂದ ಸೃಷ್ಟಿಕಾಲ ಪರ್ಯಂತ ಭಗವಂತನ ಧ್ಯಾನಾವಸ್ಥೆಯಲ್ಲೇ ಇರ್ತಾರೆ ಅವರು. ಆಗ ಅವರಿಗೆ ಪೂರ್ಣ ಆನಂದದ ಅನುಭವ ಆಗುವುದಿಲ್ಲ. ಸೃಷ್ಟಿ ಸಮಯ ಬಂದಾಗ ಅವರೆಲ್ಲ ಪರಮಾತ್ಮನ ಉದರದಿಂದ ಹೊರಗೆ ಬರ್ತಾರೆ. ಅಂತಹ ಜೀವರನ್ನು ಮಾಯಾಪತಿ ವಾಸುದೇವ ಏನು ಮಾಡ್ತಾನೆ? ಶ್ವೇತದ್ವೀಪವನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಶ್ವೇತದ್ವೀಪಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ತನ್ನದೇ ಆದ ಮೂಲ ರೂಪ ನಾರಾಯಣ ರೂಪ ಅದರ ದರ್ಶನವನ್ನು ಮಾಡಿಸ್ತಾನೆ. ಜೀವನಿಗೆ ಆ ಭಗವಂತನ ಇಚ್ಛಾರೂಪವಾಗಿರ್ತಕ್ಕಂತಹ ಆವರಣ ಇದೆ. ಆ ಆವರಣವನ್ನು ದೂರ ಮಾಡಿ ಪರಮಾತ್ಮ ತನ್ನ ವಾಸುದೇವ ರೂಪದಿಂದ ಮುಕ್ತಿಯನ್ನು ಕರುಣಿಸ್ತಾನೆ ಅಂತ ಈ ಗದ್ಯದ ತಾತ್ಪರ್ಯ. ಈ ವಿಚಾರ ಅನೇಕ ಕಡೆ ಬರ್ತದೆ. ದೃಷ್ಟ್ವಾ ಹಿ ಚೇತನಗಣಾನ್ ಜಠರೇಶಯಾನಾನ್ ಆನಂದ ಮಾತ್ರ ಉಪಶಃ ಸ್ಮೃತಿ ವಿಪ್ರಮುಕ್ತಾನ್ ಅಂತ ತಾತ್ಪರ್ಯದಲ್ಲಿ ಬರುತ್ತೆ. ಇದು ಭಾಗವತಾತ್ಪರ್ಯದಲ್ಲಿ ಲಿಂಗದೇಹ ಭಂಗ ಆದ ಮೇಲೆ ಸಂಸಾರದಿಂದ ಮುಕ್ತರಾಗಿರತಕ್ಕಂತಹ ಜೀವರು, ಇದರರ್ಥ ಲಿಂಗದೇಹ ಭಂಗ ಆದ ಮೇಲೆ ಸಂಸಾರದಿಂದ ಮುಕ್ತರಾಗಿರತಕ್ಕಂತಹ ಜೀವರು ಪ್ರಳಯ ಕಾಲದವರೆಗೆ ಪರಮಾತ್ಮನ ಉದರದಲ್ಲಿದ್ದು ಸ್ವಸ್ವಯೋಗ್ಯ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಧ್ಯಾನವನ್ನು ಮಾಡುವವರಾಗಿ ಸೃಷ್ಟಿಕಾಲ ಯಾವಾಗ ಬರುತ್ತೆ ಆವಾಗ ಆ ಪರಮಾತ್ಮನ ಉದರದಿಂದ ಹೊರಗೆ ಬರ್ತಾರೆ. ಆಗ ಅವರನ್ನು ಪರಮಾತ್ಮ ಶ್ವೇತದ್ವೀಪಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನಾರಾಯಣ ದರ್ಶನವನ್ನು ಮಾಡಿಸ್ತಾನೆ. ಆ ನಾರಾಯಣ ದರ್ಶನ ಆದಾಗ ಆ ಪರಮಾತ್ಮನ ಇಚ್ಛಾರೂಪವಾಗಿರತಕ್ಕಂಥ ಒಂದು ಆವರಣ ಇರುತ್ತಲ್ಲ ಅದು ಹೊರಟೋಗುತ್ತೆ. ಅದು ಹೋದ ಮೇಲೆ ಸ್ವಸ್ವರೂಪಭೂತವಾಗಿರತಕ್ಕಂತಹ ಪೂರ್ಣ ಆನಂದ ಅನುಭವ ಅವರಿಗೆ ಆಗುತ್ತೆ. ಆಗ ಅವರು ಮುಕ್ತರು ಅಂತ ಆಗ್ತಾರೆ. ಇದನ್ನು ಮಾಡತಕ್ಕಂಥವನು ಮಾಯಾಪತಿಯಾಗಿರತಕ್ಕಂತಹ ವಾಸುದೇವ. ಅಲ್ಲಿವರೆಗೆ ಅವರಿಗೆ ಅವರು ಪೂರ್ಣಾನಂದ ಸ್ವರೂಪರಾಗಿದ್ದಾರೆ. ಆದರೂ ಅದರ ಅನುಭವ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ರಾಯರು. ತದನುಭವ ರಹಿತಾನಾಂ. ಮುಕ್ತಿಯಾದ ಮೇಲೆ ಆನಂದದ ಅನುಭವ ಆಗಬೇಕಲ್ಲ. ತದನುಭವ ರಹಿತಾನಾಂ ಹೇಗೆ? ತದನುಭವ ರಹಿತಾನಾಂ ಅಂದರೆ ಆನಂದಾನುಭವ ಆಗುವುದಿಲ್ಲ ಅಂತ ಅರ್ಥ ಅಲ್ಲ. ಆನಂದ ಮಾತ್ರ ಉಪಶಾಮ್ ಅಂತ ಹೇಳಿದ್ದಾರೆ ಮೊದಲು. ಅಂದರೆ ಆನಂದ ಮಾತ್ರ ಉಪಶಾಂತ ಆದಮೇಲೆ ಅವ್ರಿಗೆ ಆನಂದ ಅನುಭವ ಆಗುವುದಿಲ್ವಾ? ಹಾಗೆ ಆಗುತ್ತೆ. ಆನಂದ ಮಾತ್ರ ಉಪಶಾಮ್ ಆನಂದ ಸ್ವರೂಪವಾಗಿರತಕ್ಕಂತಹ ಆನಂದಮಯವಾಗಿರತಕ್ಕಂತಹ ದೇಹವುಳ್ಳವರು ಹಾಗಿದ್ದರೂ ಕೂಡ ಅವರು ಆನಂದ ಮಾತ್ರ ಉಪಶರೇ ಆಗಿದ್ದರೂ ಕೂಡ ವಿಲಿಂಗ ಆನಂದಾನುಭವಿನಃ ಅನ್ಯೇ ವಿಲಿಂಗ ಮಾತ್ರ
ಉಭಯ ಆನಂದ ಮಾತ್ರ ವಪುಷಃ ಅಂತ ಹೇಳಿದಾಗೆ, ಆನಂದ ಮಾತ್ರ ವಪುಷ ಅಂದರೆ ಸರ್ವತಃ ಆನಂದ ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ. ಆನಂದ ಮಾತ್ರ ವಪುಷಂ ಆನಂದ ಅನುಭವ ರಹಿತ ಅಂದರೆ ಅವರಿಗೆ ಸರ್ವಥಾ ಆನಂದರಹಿತರು ಅಂತ ಅರ್ಥ ಅಲ್ಲ. ಸಂಸಾರಾವಸ್ಥೆ ಇರತಕ್ಕಂತಹ ಜೀವರಿಗೇನೆ ಆನಂದಾನುಭವ ಆಗುತ್ತೆ. ಈ ಬಾಹ್ಯ ಪ್ರಪಂಚವನ್ನು ಮರೆತು ಪರಮಾತ್ಮನ ಚಿಂತನೆಯಲ್ಲಿಯೇ ಇದ್ದಂಥವರಿಗೆ ಆನಂದಾನುಭವ ಆಗಲ್ಲೇನು? ಸಂಸಾರದಲ್ಲಿ ಇದ್ದವರಿಗೆ ಹರಿಧ್ಯಾನ ಮಾಡ್ತಾ ಇರಬೇಕಾದ್ರೆ ಒಂದು ಆನಂದ ಅನುಭವ ಆಗುವಾಗ, ಇನ್ನು ಭಗವಂತನ ಉದರದಲ್ಲಿ ಆ ಪರಮಾತ್ಮನ ಧ್ಯಾನದಲ್ಲಿರ್ತಕ್ಕಂಥವರಿಗೆ ಆನಂದ ಅನುಭವ ಆಗಲ್ವಾ? ಹಾಗೇ ಆಗುತ್ತೆ. ಆದ್ದರಿಂದ ಇಲ್ಲಿ ಆನಂದ ರಹಿತರು ಅಂದರೆ ಸ್ವಯೋಗ್ಯ ಪೂರ್ಣ ಆನಂದ ಇಲ್ಲದವರು ಅಂತ ಅರ್ಥ. ಸ್ವಯೋಗ್ಯ ಪೂರ್ಣ ಆನಂದ ಇಲ್ಲದವರು. ಆನಂದಾನುಭವ ಇಲ್ಲ ಅಂತ ಅರ್ಥ ಅಲ್ಲ. ಆನಂದಾನುಭವ ರಹಿತಾನಾಂ ಅಂದರೆ ಆನಂದಾನುಭವವೇ ಇಲ್ಲ ಅಂತ ಅರ್ಥ ಅಲ್ಲ. ಸ್ವಯೋಗ್ಯ ಪೂರ್ಣ ಆನಂದ ಇಲ್ಲದವರು. ಯಾಕೆಂದರೆ ಆನಂದಾನುಭವ ಅನ್ನೋದು ಮುಕ್ತರಿಗಲ್ಲ, ಸಂಸಾರಿಗಳಿಗೂ ಕೂಡ. ಹರಿಯನ್ನು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಸಂಸಾರಿಗಳಿಗೂ ಕೂಡ ಆನಂದ ಆಗುವಾಗ ಮುಕ್ತರಿಗೆ ಆಗೋದಿಲ್ಲ, ಹಾಗೆ ಆಗುತ್ತೆ. ಹಾಗಾದರೆ ಆನಂದಾನುಭವ ರಹಿತಾನಾಮ್ ಅಂತ ಹೇಳಿದ್ದು ಯಾಕೆ ಅಂದರೆ ಅವರಿಗೆ ಅವರ ಯೋಗ್ಯತಾನುಸಾರವಾಗಿ ಪೂರ್ಣ ಆನಂದ ಅದು ಇಲ್ಲದವರು ಅಂತಷ್ಟೇ ಅರ್ಥ. ಅದಕ್ಕೆ ತಮೇವ ಪರಮಶ್ರೇಷ್ಠಂ ಧ್ಯಾಯಂತಹ ಕಮಲಾಪತಿಂ ಯಾವ ಸೃಷ್ಟಿ ವಸಂತಃ ತತ್ರ ಸಂಪೂರ್ಣಾನಂದ ಭೋಜನಾಹ ಅಂತ ಸತ್ವರತ್ನಮಾಲದಲ್ಲಿ ಕೂಡ ಈ ವಿಚಾರ ಬರುತ್ತೆ. ಪರಮ ಪುರುಷನಾಗಿರತಕ್ಕಂತಹ ಕಮಲಾಪತಿಯಾಗಿರತಕ್ಕಂತಹ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಇದ್ದಂಥವರಿಗೆ ಅವರಿಗೆ ಆನಂದಾನುಭವ ಹಾಗೆ ಆಗುತ್ತೆ. ಇಂತಹ ಭಗವಂತನ ಉದರದಲ್ಲಿ ಇದ್ದಂತಹ ಜೀವರು ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರ್ತಾರೆ ಅಂತ ಬಂತು. ಪರಮಾತ್ಮನ ಒಳಗೆ ಅವರು ಎಲ್ಲಿರ್ತಾರೆ? ಪರಮಾತ್ಮ ಮಾತ್ರ ಇರ್ತಾನೆ. ಮಹಾಪ್ರಳಯ ಕಾಲದಲ್ಲಿ ಯಾರೂ ಇರುವುದಿಲ್ಲ, ಪರಮಾತ್ಮ ಮಾತ್ರ ಇರ್ತಾನೆ. ಲಕ್ಷ್ಮೀದೇವಿಯು ಕೂಡ ಅಲ್ಲಿ ಜಲರೂಪವಾಗಿರ್ತಾರೆ. ಎಲ್ಲ ಜೀವರು ಪರಮಾತ್ಮ ಉದರದಲ್ಲಿರ್ತಾರೆ, ಪರಮಾತ್ಮನ ಧ್ಯಾನ ಮಾಡ್ತಾ ಇರ್ತಾರೆ. ಪರಮಾತ್ಮನ ಉದರದಲ್ಲಿ ಸೇರಿಕೊಂಡು ಅವರು ಈ ಎಲ್ಲಿ ಇರ್ತಾರೆ? ಪರಮಾತ್ಮ ಅವರನ್ನು ತನ್ನ ದೇಹದಲ್ಲಿ ಎಲ್ಲಿ ಧರಿಸಿದ್ದಾನೆ ಎಂಬ ವಿಚಾರವನ್ನು ಮುಂದಿನ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮ್ಯಾತ್ಮಕ ಪ್ರಳಯಾಬ್ಧಿಸ್ಥ ಶ್ರೀ ವಟಪತ್ರಶಾಯಿ ಅಶೇಷ ಜಗದುದರಾಶೇಷ ಮುಕ್ತನಾಭಿದೇಶೋರ್ಧ್ವಭಾಗ ಕುಕ್ಷಾಖ್ಯದೇಶ ತ್ರಿವಿಧ ಅಶೇಷ ಸಂಸಾರಿನಾಭಿದೇಶಾಶೇಷ ತಮಪ್ಪತಿತ ನಾಭಿ ಅಧೋಭಾಗ ದೇಶ ಶ್ರೀ ಭೂಮ್ಯಾಲಿಂಗಿತ ಕಾಲಾದಿಚೆಷ್ಟಕ ಪರಮಾಣುಮಾದಿ ಅಶೇಷ ಕಾಲಾವಯವ ಸೃಷ್ಟ್ಯಾದಿ ಕರ್ತೃ ಶೇಷನಾಮಕ ಪರಮಪುರುಷನಾಮಕ ಶ್ರೀ ಮುಖ್ಯಪ್ರಾಣ ಶ್ರೀ ಚತುರ್ಮುಖ ಮುಖ್ಯಪ್ರಾಣೋಪಾಸ ಚರಣ ಅನಿರುದ್ಧಾದಿ ಚತುರೂಪಾತ್ಮಕ ಗಾಯತ್ರಿ ನಾಮಕ ಸವಿತೃನಾಮಕ ರೂಪ ವಿಶೇಷಾತ್ಮಕ ವ್ಯಾಪ್ತರೂಪ ಬೃಹಚ್ಛರೀರ ಎಂಬ ಈ ಗದ್ಯದಲ್ಲಿ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮಹಾಪ್ರಳಯ ಕಾಲದಲ್ಲಿ ಮುಕ್ತಿಯೋಗ್ಯರು ಭಗವಂತನ ಉದರವನ್ನು ಪ್ರವೇಶ ಮಾಡಿ ಅಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ ಅಂತ ಬಂದಿತ್ತು. ಆ ಭಗವಂತ ಎಲ್ಲರನ್ನೂ ಕೂಡ ಸಮಸ್ತ ಜೀವರಾಶಿಗಳನ್ನು ತನ್ನ ದೇಹದೊಳಗೆ ಇಟ್ಟುಕೊಂಡು ಆ ಪ್ರಳಯೋದಕದಲ್ಲಿ ವಟಪತ್ರಶಾಯಿಯಾಗಿ ಮಲೆಕೊಂಡಂತೆ ಇರ್ತಾನೆ. ಆಗ ಈ ಮುಕ್ತಿಯೋಗ್ಯ ಜೀವರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು ಎಲ್ಲರೂ ಇದ್ದಾರೆ. ಅವರೆಲ್ಲರನ್ನೂ ಕೂಡ ತನ್ನ ಉದರದ ಯಾವ್ಯಾವ ಭಾಗದಲ್ಲಿ ಇಟ್ಕೊಂಡಿದ್ದಾನೆ ಅದನ್ನು ಇಲ್ಲಿ ಈ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮ್ಯಾತ್ಮಕ ಲಕ್ಷ್ಮೀ ಸ್ವರೂಪವೇ ಆದಂತಹ ಪ್ರಳಯಾಬ್ಧಿಸ್ಥ ಪ್ರಳಯ ಸಮುದ್ರದಲ್ಲಿ ಇರತಕ್ಕಂತಹ ಶ್ರೀ ವಟಪತ್ರಶಾಯಿ, ಆ ವಟಪತ್ರ ಲಕ್ಷ್ಮೀ ಸ್ವರೂಪದ ವಟಪತ್ರ, ಲಕ್ಷ್ಮ್ಯಾತ್ಮಕ ವಟಪತ್ರ, ಲಕ್ಷ್ಮಿಯೇ ವಟಪತ್ರ ಆಗಿದ್ದಾಳೆ.
ಆ ಪ್ರಳಯ ಸಮುದ್ರದಲ್ಲಿ ಸಮುದ್ರ ಇರತಕ್ಕಂತಹ ಶ್ರೀ ವಟಪತ್ರಶಾಯಿ, ಆ ವಟಪತ್ರವೇ ಶೇಷದಂತೆ ಇರತಕ್ಕಂತಹ, ಅದರಲ್ಲಿ ಮಲಗಿರ್ತಕ್ಕಂತಹ ಅಶೇಷ ಜಗದುದರ, ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಧರಿಸಿರತಕ್ಕಂತಹ ಅಶೇಷ ಮುಕ್ತ ನಾಭಿ ದೇಶೋರ್ಧ್ವ ಭಾಗ ಕುಕ್ಷಾಖ್ಯ ದೇಶ. ಇಲ್ಲಿ 3 ವರ್ಗ ಇದೆ: ಮುಕ್ತ ಜೀವರು, ಸಂಸಾರಿಗಳು, ತಮೋಯೋಗ್ಯರು. ಇವರನ್ನು ಎಲ್ಲೆಲ್ಲಿ ಇಟ್ಕೊಂಡಿರ್ತಾನೆ ಪರಮಾತ್ಮನ ಉದರದಲ್ಲಿ ಅಂದರೆ, ತನ್ನ ಉದರದಲ್ಲಿ ಈ ಅಶೇಷ ಮುಕ್ತ ನಾಭಿ ದೇಶೋರ್ಧ್ವ ಭಾಗ, ತನ್ನ ಉದರದ ನಾಭಿ ದೇಶ ಭಾಗಕ್ಕಿಂತ ಮೇಲೆ ಇರತಕ್ಕಂತಹ ಕುಕ್ಷಿಯಲ್ಲಿ, ನಾಭಿ ದೇಶಕ್ಕಿಂತ ಮೇಲೆ ಭಾಗದಲ್ಲಿ ಕುಕ್ಷಿಯಲ್ಲಿ ಮುಕ್ತ ಜೀವನ ಧರಿಸಿರ್ತಾನೆ. ಸಂಸಾರಿ ಜೀವರನ್ನ ಆ ನಾಭಿ ದೇಶದಲ್ಲಿ ಧರಿಸಿರ್ತಾನೆ. ಇನ್ನು ಅವರನ್ನ ನಾಭಿಯ ಕೆಳಭಾಗದಲ್ಲಿ ಧರಿಸಿರ್ತಾನಂತೆ. ಪರಮಾತ್ಮ ಈ ತ್ರಿವಿಧ ಜೀವರನ್ನ ಎಲ್ಲೆಲ್ಲಿ ಧಾರಣ ಮಾಡಿರ್ತಾನೆ? ತನ್ನ ಉದರದಲ್ಲಿ. ಉದರದ ನಾಭಿಯ ಮೇಲ್ಭಾಗದಲ್ಲಿ ಮುಕ್ತಿಯೋಗ್ಯ ಜೀವರು, ನಾಭಿ ಪ್ರದೇಶದಲ್ಲಿ ನಿತ್ಯ ಸಂಸಾರಿಗಳು, ನಾಭಿಯ ಕೆಳಗಿನ ಭಾಗದಲ್ಲಿ ತಮೋಯೋಗ್ಯರಾಗಿರ್ತಕ್ಕಂತಹ ಜೀವರು. ಹೀಗೆ ತ್ರಿವಿಧ ಜೀವರನ್ನ ತನ್ನ ಉದರದೊಳಗೆ ಅವನು ಧರಿಸಿರ್ತಾನೆ ಎಂಬುದನ್ನು ಇಲ್ಲಿ ಹೇಳ್ತಿದ್ದಾರೆ. ಲಕ್ಷ್ಮ್ಯಾತ್ಮಕ, ಲಕ್ಷ್ಮೀ ಸ್ವರೂಪವೇ ಆಗಿರತಕ್ಕಂತಹ ಪ್ರಳಯಾಬ್ಧ್ಯಸ್ಥ, ಪ್ರಳಯ ಸಮುದ್ರದಲ್ಲಿರುವ ಆ ನೀರೆಲ್ಲ ಲಕ್ಷ್ಮೀ ಸಮುದ್ರ, ಲಕ್ಷ್ಮಿಯೇ ನೀರಾಗಿರ್ತಾಳೆ, ಜಲರೂಪವಾಗಿರ್ತಾಳೆ. ಅಂತಹ ಜಲರೂಪವಾಗಿರತಕ್ಕಂತಹ ಆ ಸಮುದ್ರದಲ್ಲಿ ವಟಪತ್ರಶಾಯಿ, ವಟಪತ್ರವೇ ಶೇಷದಂತೆ ಇರತಕ್ಕಂತಹ ಆ ಶಯನದಲ್ಲಿ ಮಲಗಿದ್ದಾನೆ ಪರಮಾತ್ಮ. ಅವ ಅಶೇಷ ಜಗದುದರ, ಇಡೀ ಜಗತ್ತನ್ನ ತನ್ನ ಉದರದಲ್ಲಿ ಧರಿಸಿದ್ದಾನೆ. ಎಲ್ಲಿ ಧರಿಸಿದ್ದಾನೆ ಅಂದರೆ, ಅಶೇಷ ಮುಕ್ತ ನಾಭಿ ದೇಶೋರ್ಧ್ವ ಭಾಗ ಕುಕ್ಷಾಖ್ಯ ದೇಶ. ಅಶೇಷ ಸಮಸ್ತ, ಮುಕ್ತ ಮುಕ್ತ ಜೀವರನ್ನು ನಾಭಿದೇಶ ಊರ್ಧ್ವ ಭಾಗ, ನಾಭಿದೇಶದ ಊರ್ಧ್ವ ಭಾಗದಲ್ಲಿ ಕುಕ್ಷಿ ಎಂಬ ದೇಹದಲ್ಲಿ ಅವನು ಧರಿಸಿರ್ತಾನೆ. ತ್ರಿವಿಧ ಅಶೇಷ ಸಂಸಾರಿ ನಾಭಿದೇಶ, ತ್ರಿವಿಧ ಅಶೇಷ ಸಂಸಾರಿ, ಈ ಸಂಸಾರಿ ಜೀವರು, ಆ ಸಂಸಾರಿ ಜೀವರು ಕೂಡ ಉತ್ತಮರು, ಮಧ್ಯಮರು, ಅಧಮರು ಅಂತಿದ್ದಾರೆ. ಆ ಎಲ್ಲ ಸರ್ವ ಸಂಸಾರಿ ಜೀವರನ್ನು ಕೂಡ, ನಿತ್ಯ ಸಂಸಾರಿಗಳು ಅದರಲ್ಲಿ ಬರ್ತಾರೆ. ಆ ಮುಕ್ತಿಯೋಗ್ಯ ಸಂಸಾರಿಗಳು ಇರ್ತಾರೆ ಅದರಲ್ಲಿ. ಉತ್ತಮಾಧಮ ಮಧ್ಯಮ ರೀತಿಯಾಗಿರ್ತಕ್ಕಂತಹ ಸಂಸಾರಿ ಜೀವರನ್ನ ನಾಭಿದೇಶ ಭಾಗದಲ್ಲಿ ಧರಿಸಿರ್ತಾನೆ. ಅಂತಹ ಸಂಸಾರಿ ಜೀವರನ್ನು ಧರಿಸಿದ ನಾಭಿದೇಶವುಳ್ಳ ಅಖಿಲ ತಮಪತಿತ ನಾಭ್ಯದೋಭಾಗ ದೇಶ, ತಮಸ್ಸಿನಲ್ಲಿ ಬಿದ್ದಂತಹ ಸಮಸ್ತರನ್ನು ಕೂಡ ಧರಿಸಿದ ನಾಭಿದೇಶದ ಕೆಳಭಾಗವುಳ್ಳ ಶ್ರೀಭೂಮ್ಯಾಲಿಂಗಿತ, ಶ್ರೀದೇವಿ, ಭೂದೇವಿ ಇವರಿಂದ ಆಲಿಂಗಿತನಾದ ಕಾಲಾದಿಚೇಷ್ಟಕ, ಕಾಲಾದಿ ನಿಯಾಮಕನಾದ ಪರಮಾಣುವಾದಿ ಅಶೇಷ ಕಾಲಾವಯವ, ಕಾಲಕ್ಕೆ ಅನಂತ ಅವಯವಗಳಿವೆ. ಪರಮಾಣುವಿಂದ ಆರಂಭಿಸಿ ಎಲ್ಲ ಕಾಲಗಳಿಗೂ ಪರಮಾಣವೇ ಮೊದಲಾದ ಸಮಸ್ತ ಕಾಲ ವಿಭಾಗಗಳ ಅಂತ ಅರ್ಥ. ಸೃಷ್ಟಿಕರ್ತನಾದ ಶೇಷನಾಮಕ, ಶೇಷನೆಂದು ಕರೆಯಲ್ಪಡತಕ್ಕಂತಹ ಪರಮಪುರುಷ ನಾಮಕ, ಪರಮಪುರುಷನೆಂಬ ನಾಮವುಳ್ಳ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸದ ಚರಣ, ಚತುರ್ಮುಖ ಬ್ರಹ್ಮದೇವರ ಹಾಗೂ ಮುಖ್ಯ ಪ್ರಾಣರು ಇವರಿಂದ ಉಪಾಸಲ್ಪಡತಕ್ಕಂತಹ ಚರಣಗಳುಳ್ಳ ಯಾರು? ಅನಿರುದ್ಧಾದಿ ಚತುರೂಪಾತ್ಮಕ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪಗಳುಳ್ಳ ಗಾಯತ್ರಿ ನಾಮಕನಾದ ಸವಿತೃನಾಮಕ ರೂಪ ವಿಶೇಷಾತ್ಮಕ, ಗಾಯತ್ರಿ ನಾಮಕ ಸವಿತೃನಾಮಕ ರೂಪ ವಿಶೇಷವುಳ್ಳ
ವ್ಯಾಪ್ತರೂಪ ಬೃಹಚ್ಚರೀರ, ವ್ಯಾಪ್ತರೂಪ ಸರ್ವತ್ರ ವ್ಯಾಪಕವಾಗಿರತಕ್ಕಂತಹ ಗುಣಪೂರ್ಣವಾಗಿರತಕ್ಕಂತಹ ಶರೀರ ಉಳ್ಳವನಾದ ಅಂತ ಅದು ಮುಂದೆ ರಾಮಚಂದ್ರನಿಗೆ ವಿಶೇಷಣ. ಇದು ಈ ಗದ್ಯದ ಪದಗಳ ಅರ್ಥ. ಲಕ್ಷ್ಮ್ಯಾತ್ಮಕ, ಲಕ್ಷ್ಮಿ ಸ್ವರೂಪವಾದ, ಪ್ರಳಯಾಬ್ಧಿಸ್ಥ, ಲಕ್ಷ್ಮಿ ಸ್ವರೂಪವಾದ ಪ್ರಳಯಾಬ್ಧಿಸ್ಥ, ಪ್ರಳಯ ಕಾಲದ ಸಮುದ್ರದಲ್ಲಿರುವ ಶ್ರೀ ವಟಪತ್ರಶಾಯಿ, ವಟಪತ್ರವೇ ಶೇಷಂತಿರ್ತಕ್ಕಂತಹ ಶಯನದಲ್ಲಿ ಮಲಗಿರುವ ಅಶೇಷ ಜಗದುದರ, ಇಡೀ ಜಗತ್ತನ್ನು ಅಶೇಷ ಜಗದುದರ ಇಡೀ ಜಗತ್ತನ್ನು ತನ್ನ ದೇಹದಲ್ಲಿ ಧರಿಸಿರತಕ್ಕಂತಹ ಅಶೇಷ ಮುಕ್ತನಾಭಿದೇಶೋರ್ಧ್ವ ಭಾಗ ಕುಕ್ಷಾಖ್ಯ ದೇಶ, ಅಶೇಷ ಸಮಸ್ತ ಮುಕ್ತ ಜೀವರನ್ನು ಧರಿಸಿದಂತಹ, ಎಲ್ಲಿ ಕುಕ್ಷಾಖ್ಯ ದೇಶ, ನಾಭಿದೇಶ ಊರ್ಧ್ವ ಭಾಗ, ನಾಭಿಯ ಊರ್ಧ್ವ ಭಾಗದಲ್ಲಿ ಕುಕ್ಷಿ ಎಂಬ ದೇಹ ಭಾಗದಲ್ಲಿ ಈ ಮುಕ್ತ ಜೀವರನ್ನು ಧರಿಸಿರತಕ್ಕಂತಹ ಅಂತ ಅರ್ಥ. ಹಾಗೆ ತ್ರಿವಿಧ ಅಶೇಷ ಸಂಸಾರಿ, ತ್ರಿವಿಧರಾಗಿರತಕ್ಕಂತಹ ಸಂಸಾರಿಗಳಿದ್ದಾರಲ್ಲ ಅವರನ್ನು ನಾಭಿದೇಶದಲ್ಲಿ ಧರಿಸಿರತಕ್ಕಂತಹ ಅಖಿಲ ತಮಪತಿತ ನಾಭ್ಯದೋ ಭಾಗ ದೇಶ, ತಮಸ್ಸಿನಲ್ಲಿ ಬಿದ್ದಿರತಕ್ಕಂತಹ ಸಮಸ್ತರನ್ನು ಧರಿಸಿದಂತಹ ನಾಭಿಯ ಕೆಳಭಾಗವುಳ್ಳ ಅಂತಹ ಶ್ರೀಭೂಮ್ಯಾಲಿಂಗಿತ, ಶ್ರೀದೇವಿ ಭೂದೇಯರಿಂದ ಆಲಿಂಗಿತನಾದ, ಕಾಲಾದಿ ಚೇಷ್ಟಕ, ಕಾಲಾದಿ ನಿಯಾಮಕನಾದ, ಪರಮಾಣುವಾದಿ ಅಶೇಷ ಕಾಲಾವಯವ, ಪರಮಾಣುವಾದಿ ಅಶೇಷ ಸಮಸ್ತ ಕಾಲಗಳ ವಿಭಾಗಗಳಿದೆಯಲ್ಲ ಆ ವಿಭಾಗಗಳ ಸೃಷ್ಟಿಯಾದಿಕರ್ತ, ಅವುಗಳಿಗೆ ಸೃಷ್ಟಿಕರ್ತನಾಗಿರತಕ್ಕಂತಹ ಶೇಷನಾಮಕ, ಶೇಷನೆಂದು ಕರೆಯಲ್ಪಡತಕ್ಕಂತಹ ಪರಮಪುರುಷ ನಾಮಕ, ಪರಮಪುರುಷನೆಂಬ ನಾಮವುಳ್ಳ ಶ್ರೀ ಚತುರ್ಮುಖ ಮುಖ್ಯಪ್ರಾಣೋಪಾಸಿತ ಚರಣ, ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯಪ್ರಾಣದೇವರಿಂದ ಉಪಾಸಿಸಲ್ಪಡತಕ್ಕಂತಹ ಚರಣಗಳುಳ್ಳ ಅನಿರುದ್ಧಾದಿ ಚತುರೂಪಾತ್ಮಕ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ 4 ರೂಪಗಳುಳ್ಳ ಗಾಯತ್ರಿ ನಾಮಕ ಸವಿತೃನಾಮಕ ರೂಪ ವಿಶೇಷಾತ್ಮಕ, ಗಾಯತ್ರಿ ನಾಮಕ ಸವಿತೃನಾಮಕ ರೂಪ ವಿಶೇಷವುಳ್ಳ ವ್ಯಾಪ್ತ ರೂಪ ಬೃಹಚ್ಚರೀರ, ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ ಗುಣಪೂರ್ಣ ಶರೀರ ಉಳ್ಳವನಾದ ಹೇ ಶ್ರೀರಾಮಚಂದ್ರನೇ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಸಮಸ್ತ ಜಗತ್ತನ್ನು ತನ್ನ ಉದರಲ್ಲಿಟ್ಕೊಂಡು ಮೂಲ ರೂಪದಿಂದ ಅವನು ವಟಪತ್ರಶಾಹಿಯಾಗಿ ಇರ್ತಾನೆ. ಆಗ ಲಕ್ಷ್ಮೀದೇವಿ ಅವಳು ಕೂಡ ಇರುವುದಿಲ್ಲ, ಅವಳು ಪ್ರಳಯ ಜಲರೂಪವಾಗಿ ಹರಿತಾ ಇರ್ತಾಳೆ. ಆ ಪ್ರಳಯ ಜಲ ರೂಪವಾಗಿಯೂ ಇರುತ್ತಾಳೆ, ವಟಪತ್ರ ರೂಪವಾಗಿರುತ್ತಾಳೆ. ಅಲ್ಲಿ ಪರಮಾತ್ಮ ಮಲಗಿಕೊಂಡು ಎಲ್ಲರನ್ನ ಧಾರಣ ಮಾಡಿರ್ತಾನೆ. ಅಂತಹ ನಾರಾಯಣ ತನ್ನ ನಾಭಿಯ ಮೇಲಿರತಕ್ಕಂತಹ ಕುಕ್ಷ ಪ್ರದೇಶದಲ್ಲಿ ಎಲ್ಲ ಮುಕ್ತರನ್ನು ಮತ್ತು ನಾಭಿ ದೇಶದಲ್ಲಿ ತ್ರಿವಿಧರಾಗಿರತಕ್ಕಂತಹ ಸಂಸಾರಿ ಜೀವರನ್ನು, ನಾಭಿಯ ಕೆಳಭಾಗದಲ್ಲಿ ತಮೋಯೋಗ್ಯರಾಗಿರ್ತಕ್ಕಂತಹ ಜೀವನನ್ನು ಧರಿಸಿರ್ತಾನೆ ಅಂತ ಈ ಒಂದು ಗದ್ಯದಲ್ಲಿ ಹೇಳ್ತಾ, ಪರಮಾತ್ಮನೊಬ್ಬನೇ ಎಲ್ಲವನ್ನು ಕಾಣ್ತಾ ಅವನು ಜಾಗೃತನಾಗಿ ಪೂರ್ಣಾನಂದವನ್ನು ಅನುಭವಿಸ್ತಾ ಅವನೊಬ್ಬನೇ ಉಳಿದಿರ್ತಾನೆ, ಇನ್ಯಾರೂ ಇರುವುದಿಲ್ಲ. ಆದ್ದರಿಂದ ಅವನನ್ನು ಪರಮಪುರುಷ ಅಂತಹ ಅವನ ಪಾದಗಳನ್ನು ಚತುರ್ಮುಖ ಬ್ರಹ್ಮಾದಿಗಳು ನಿತ್ಯ ಉಪಾಸನೆ ಮಾಡ್ತಾ ಇರ್ತಾರೆ ಅಂತ ಈ ಒಂದು ಗದ್ಯದ ಅಭಿಪ್ರಾಯ. ಇಲ್ಲಿ ಮಹಾಲಕ್ಷ್ಮಿಯೇ ಉದಕ ರೂಪವಾಗಿ ಇರ್ತಾಳೆ ಅಂತ ಹೇಳ್ತಿದ್ದಾರೆ. ಲಕ್ಷ್ಮೀ ಏವ ಉದಕ ರೂಪೇಣ ಶಯ್ಯಾರೂಪೇಣ ಚಾಂಡಜ ಆಸೀತ್ ಗರ್ಭೋದಕೆ ಚೇತ್ತಂ ನಾಣ್ಯದಾಸೀತ್ ಕಥಂಚನ. ಪ್ರಳಯ ಕಾಲದಲ್ಲಿ ಯಾರಿರುವುದಿಲ್ಲ, ಅವನೊಬ್ಬನೇ ಇರ್ತಾನೆ, ಇನ್ಯಾರು ಇರುವುದಿಲ್ಲ.
ಯತ್ರ ವಾಯುವುದಕ ಪದ್ಮಾದಿ ರೂಪೇಣ ಪ್ರಕೃತಿ ಸ್ಥಿತ ಅಂತ ಭಾಗವತ ಹೇಳುತ್ತೆ. ಲಕ್ಷ್ಮೀದೇವಿಯೇ ಪ್ರಳಯ ಕಾಲ ಪೂರ್ಣ ಆಗೋ ತನಕ ಅವಳು ಉದಕ ರೂಪದಲ್ಲಿರ್ತಾಳೆ. ಬ್ರಹ್ಮಾಂಡ ಪುರಾಣದಲ್ಲಿ ಕೂಡ ಆ ಮಾತು ಬರುತ್ತೆ. ಪ್ರಳಯೋದಕ ಮತ್ತು ಶಯ್ಯಾರೂಪಳಾಗಿರ್ತಾಳೆ. ಆಸೀತ್ ಗರ್ಭೋದಕೆ ಚಿತ್ತಂ ನಾಣ್ಯದ ಆಸೀತ್ ಕಥಂಚನ. ಅವಳು ಜಲರೂಪಳೇ ಆಗಿದ್ದಾಳೆ, ಬೇರೇನೂ ಇರಲಿಲ್ಲ. ಜಗನ್ನಾಥದಾಸರು ಕೂಡ ಈ ಮಾತನ್ನು ಹೇಳ್ತಾರೆ. ಪ್ರಳಯ ಕಾಲಧಿಪತಿಯು ಮಲಗಬೇಕೆಂಬ ಆಲದೆಲೆಯಾಗಿ ಹರಿಯ ಒಲಿಸಿದಿ, ಜಗದ ಮಂಗಳ ದೇವಿ ನಮಗೆ ದಯವಾಗಿ. ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾ ತತ್ವಸುವಾಲಿಯಲ್ಲಿ ಒಂದೊಂದು ಇದರಲ್ಲಿ ಒಂದೊಂದು ಸ್ತುತಿ ಇದೆ. ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಭಗವಂತನ ಸೇವೆಯನ್ನು ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಮಾಡ್ತಕ್ಕಂಥವಳು ಲಕ್ಷ್ಮೀದೇವಿ ಮಾತ್ರ. ಅವಳೊಬ್ಬಳೇ ಅವನ ಜೊತೆಗೆ ಇರ್ತಾಳೆ. ಅವಳು ದೇಶತಃ ಕಾಲತಃ ಅವನಿಗೆ ಸಮಳು. ಆದ್ದರಿಂದ ಅವಳಿಗಿಂತ ಬೇರೆ ಯಾರೂ ಸಮನಾಗಿ ಇಲ್ಲ. ಆದ್ದರಿಂದಲೇ ಲಕ್ಷ್ಮಿಗೆ ಸಮನ ಅಂತ ಹೆಸರು. ಪರಮಾತ್ಮನಿಗೆ ಸಮನಾಗಿ ಇರ್ತಕ್ಕಂಥವರು ಬೇರೆ ಯಾರೂ ಇಲ್ಲ ಎಂಬ ಅರ್ಥದಲ್ಲಿ ಲಕ್ಷ್ಮೀದೇವಿ ಸಮನಾ ಶಬ್ದ ವಾಚ್ಯಳಾಗಿದ್ದಾಳೆ ಅಂತ ಸಮನಾಧಿಕರಣದಲ್ಲಿ ವೇದವ್ಯಾಸ ನಿರೂಪಣೆ ಮಾಡ್ತಾರೆ. ಅವಳು ದೇಶತಃ ಕಾಲತಃ ಪರಮಾತ್ಮನಿಗೆ ಅವಳು ಮಾತ್ರ ಸಮ ಅಂತ ಹೇಳ್ತಾ ಇದ್ದಾರೆ ಸುವಾಲಿಯಲ್ಲಿ. ಅವಳು ಪ್ರಳಯ ಕಾಲದಲ್ಲಿ ಭಗವಂತನ ಸೇವೆ ಹೇಗೆ ಮಾಡ್ತಾಳೆ? ಎಲ್ಲ ಕಡೆ ನೀರು, ಮಲಗಲಿಕ್ಕೆ ಜಾಗ ಇಲ್ಲ. ಅಂದರೆ ಆ ಲಕ್ಷ್ಮೀ ಭೂದೇವಿಯಾಗಿರ್ತಕ್ಕಂತಹ ಲಕ್ಷ್ಮಿ ವಟಪತ್ರಳಾಗಿರ್ತಾಳೆ. ಆ ಪ್ರಳಯ ಕಾಲದಲ್ಲಿ ಆ ವಟಪತ್ರ ಮಾತ್ರ ಇದೆ. ಆ ವಟಪತ್ರ ಇದೆ. ಲಕ್ಷ್ಮೀದೇವಿ ಶ್ರೀರೂಪದಿಂದ ನೀರಾಗಿ ಹರಿತಾಳೆ, ಭೂರೂಪದಿಂದ ವಟಪತ್ರವಾಗ್ತಾಳೆ. ದುರ್ಗಾ ರೂಪದಿಂದ ತಮಸ್ಸು, ಕತ್ತಲೆ. ಹಾಗಾಗಿ ಪರಮಾತ್ಮ ಮಲಗಲಿಕ್ಕೆ ಅನುವು ಮಾಡಿಕೊಟ್ಟು ಸೇವೆ ಮಾಡ್ತಾ ಪರಮಾತ್ಮ ಒಲಿಸ್ತಾ ಇರ್ತಾಳೆ. ಈ ವಿಚಾರ ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ತಿಳಿಸ್ತಾರೆ. ಆ ಪರಮಾತ್ಮನ ಶ್ರೀಕಾಂತನ ಸೇವೆಯನ್ನು ಏಕಾಂತದಲ್ಲಿ ಮಾಡಲು ಲಕ್ಷ್ಮಿಗೆ ಪ್ರಳಯ ಕಾಲವೇ ನಿಜವಾದ ಕಾಲ. ಹರಿಯನ್ನು ಆಲಿಂಗನ ಮಾಡಲು ಹೋದರೆ ಒಪ್ಪುವ ತೋಳ್ಗಳೋಳ್ ತೋರ್ಪ ಸುರರ ಹಿಂಡು ಅಧರಾಮೃತ ಸವಿಯೋಣ ಎಂದರೆ ಕರ್ಪೂರ ಕರಡಿಗೆ ಎಂತಿಪ್ಪ ಬಾಯಳು ತನ್ನಪ್ಪ ಇರಲೆಂದು ಚುಂಬಿಪಳು ಅಂತ ಹೇಳ್ತಾರೆ ಇಲ್ಲಿ ವೈಕುಂಠ ವರ್ಣನೆಯಲ್ಲಿ. ಆ ಪರಮಾತ್ಮನ ಸೇವೆಯನ್ನು ಏಕಾಂತದಲ್ಲಿ ಮಾಡಬೇಕು ಅಂಥೇಳಿ ಯಾರಿಲ್ಲ, ಎಲ್ಲ ಜೀವರು ಭಗವಂತ ಉದರೋಗಿ ಇದ್ದಾರೆ. ಹಾಗಾಗಿ ತಾನು ನೀರಾಗಿ ಹರಿದಿದ್ದಾಳೆ, ಶ್ರೀರೂಪದಿಂದ ನೀರಾಗಿ ಹರಿದಿದ್ದಾಳೆ, ಭೂರೂಪದಿಂದ ವಟಪತ್ರವಾಗಿ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಶ್ರೀ ಭೂ ದುರ್ಗಾ ಶ್ರೀರೂಪದಿಂದ ನೀರಾಗಿ ಹರಿತಾಳೆ, ಭೂರೂಪದಿಂದ ವಟಪತ್ರಳಾಗಿದ್ದಾಳೆ, ದುರ್ಗಾ ರೂಪದಿಂದ ಎಲ್ಲ ಕಡೆಯೂ ಕತ್ತಲೆಯನ್ನುಂಟು ಮಾಡಿದ್ದಾಳೆ. ಮಲಗಬೇಕಲ್ಲ ಅವನು. ಅದಕ್ಕೆ ಹೀಗೆ ಆ ಪ್ರಳಯ ಕಾಲವೇ ತನಗೆ ನಿಜವಾದ ಕಾಲ ಅಂತ ಅದನ್ನು ಬಹಳ ಸ್ವಾರಸ್ಯವಾಗಿ ವರ್ಣಿಸ್ತಾರೆ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಯಾರೂ ಇರುವುದಿಲ್ಲ. ನ ಬ್ರಹ್ಮ ನಚ ಶಂಕರ, ಯಾರೂ ಇರುವುದಿಲ್ಲ. ಚತುರ್ಮುಖ ಬ್ರಹ್ಮನೂ ಇರುವುದಿಲ್ಲ, ಶಿವನೇ ಇರುವುದಿಲ್ಲ. ಲಕ್ಷ್ಮಿ ಇರ್ತಾಳೆ. ಹೀಗೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ನೋಡ್ತಕ್ಕಂಥವ್ರು ಲಕ್ಷ್ಮಿ ಮಾತ್ರ. ಅದಕ್ಕೋಸ್ಕರ ಜಗನ್ನಾಥದಾಸರು ಹೇಳಿದರು, ಜಗದುದರನ ಅತಿ ವಿಮಲ ಗುಣರೂಪಗಳನ್ನು ಅಂತ ಲಕ್ಷ್ಮೀ ಸ್ತುತಿಯನ್ನು ಮಾಡ್ತಾ ಹರಿಕಥಾಮೃತದಲ್ಲಿ ಹೇಳ್ತಾರೆ. ಆ ಮಹಾಲಕ್ಷ್ಮಿಯೇ ಅಲ್ಲಿ ಮಂಗಳ ದೇವತೆ. ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ ಅಂತ ಹೇಳ್ತಾರಲ್ಲ, ಹಾಗೆ ಜಗತ್ತಿನ ಮಂಗಳದೇವಿ ಅವಳೇ ಮಂಗಳದೇವಿ ದಯವಾಗೇ ಅಂತ ಹೇಳ್ತಾರೆ. ಆ ಥರ ಸ್ತೋತ್ರ ಮಾಡ್ತಾರೆ. ಹಾಗೆ ಏಕಾಂತದಲ್ಲಿ ಲಕ್ಷ್ಮೀದೇವಿ
ಪರಮಾತ್ಮ ಸೇವೆಯನ್ನು ಮಾಡ್ತಾಳೆ ಆ ಕಾಲದಲ್ಲಿ ಅಂತ ಜಗನ್ನಾಥದಾಸರು ವರ್ಣನೆ ಮಾಡ್ತಾರೆ. ಲಕ್ಷ್ಮಿ ಹೇಗೆ ವ್ಯಾಪಿಸಿದ್ದಾಳೆ ಅಂದರೆ ಜಗತ್ತಿನ ಒಳಗೂ ಇದ್ದಾಳೆ ಹೊರಗೂ ಇದ್ದಾಳೆ ಅಂತ, ತಂತುಪಟದ ಹಾಗೆ ಅಂತ ಉದಾಹರಣೆ ಕೊಡ್ತಾರೆ ತತ್ವಸುವಾಲಿಯಲ್ಲಿ. ತಂತುಪಟದಂತೆ ಜಗದಂತರ್ಬಹಿರದಲ್ಲಿ ಕಾಂತನೊಡಗೂಡಿ ನೆಲೆಸಿರ್ಪೆ ನೀನೆನ್ನ ಅಂತರಂಗದಲ್ಲಿ ನೆಲೆಗೊಳ್ಳಿಯೇ, ನನ್ನ ಅಂತರಂಗದಲ್ಲಿ ಬಂದು ನೆಲೆಸು ಅಂತ. ನೀನು ಆ ತಂತುಪಟದ ಹಾಗೆ, ತಂತು ಅಂದರೆ ನೂಲು, ಪಟ ಅಂದರೆ ಬಟ್ಟೆ, ಬಟ್ಟೆಯಲ್ಲಿ ನೂಲು ಹಾಸುಹೊಕ್ಕಾಗಿ ಎಲ್ಲ ಕಡೆ ಬಂದಿರುತ್ತೆ. ನೂಲು ನೇಯ್ಗೆಯಾಗಿ ಬಟ್ಟೆ ಆಗುವಂಥದ್ದು. ಹಾಗೆ ಆ ತಂತು ಪಟದಲ್ಲಿ ಎಲ್ಲ ಕಡೆಯೂ ಕೂಡ ಹಾಸುಹೊಕ್ಕಾಗಿ ಬಂದಿರೋ ಹಾಗೆ ನೀನು ಜಗತ್ತಿನ ಹೊರಗೆ ಒಳಗೆ ಎಲ್ಲ ಕಡೆ ನೀನು ವ್ಯಾಪಿಸಿದ್ದೀಯಾ. ನೀನು ಆ ಪರಮಾತ್ಮನಿಗೆ ದೇಶತಃ ಕಾಲತಃ ಸಮಳಾಗಿದ್ದೀಯಾದ್ದರಿಂದ ಅವನೊಡನೆ ಕೂಡಿಕೊಂಡು ಪ್ರಕೃತಿಗೆ ಅಭಿಮಾನಿಯಾಗಿದ್ದೀಯಾ. ಇಂತಹ ನೀನು ನನ್ನಲ್ಲಿ ಬಂದು ನೆಲೆಸು ಅದಕ್ಕೆ ತಂತುಪಡದಂತೆ ಈ ಜಗತ್ತಿನಲ್ಲಿ ನೀನು ವ್ಯಾಪಿಸಿದ್ದೀಯಾ. ಅಂತರ್ಬಹಿರದಲ್ಲಿ ಕಾಂತನೊಡಗೂಡಿ, ಒಳಗೂ ಹೊರಗೂ, ಒಳಗೂ ಇದ್ದಾಳೆ ಹೊರಗೂ ಇದ್ದಾಳೆ ಅಂತ, ಕಾಂತನೊಡಗೂಡಿ ಹರಿಯ ಮೇಲೆ ಆಭರಣ ರೂಪದಿಂದ ನೆಲೆಸಿದ್ದಾಳೆ. ಮತ್ತು ವೈಕುಂಠ ಅನಂತಾಸನ ಶ್ವೇತದ್ವೀಪವನ್ನು ಬೆಳಗ್ತಾ ಇದ್ದಾಳೆ. ಮತ್ತೆ ಈ ವಿರಜಾ ನದಿ ಅದು ಶ್ರೀಹರಿಯ ಬೆವರು ಅಂತ ಹೇಳ್ತಾರೆ. ಅದು ಲಕ್ಷ್ಮೀ ರೂಪ. ವಿರಜಾ ನದಿ ಲಕ್ಷ್ಮೀ ರೂಪ. ಆ ವೈಕುಂಠದಲ್ಲಿ ಎಲ್ಲ ಗಿಡಮರಗಳು ಫಲಪುಷ್ಪಗಳು ಎಲ್ಲವೂ ಕೂಡ ಅವಳೇ ಆಗಿದ್ದಾಳೆ. ಹೀಗೆ ಒಳಗು ಹೊರಗು ಎಲ್ಲ ಕಡೆಯೂ ವ್ಯಾಪಿಸಿದ್ದಾಳೆ ಅಂತ ಅಲ್ಲಿ ಹೇಳ್ತಾ, ಆನಂದಮಯ ಹರಿಗೆ ನಾನಾಭರಣವಾದೆ, ಪಾನೀಯವಾದ ಪಟವಾದೆ ಪಂಕಜ ಪಾಣಿ ನೀ ನಮಗೆ ದಯವಾಗಿ ಅಂತ ಲಕ್ಷ್ಮೀದೇವಿಯಲ್ಲಿ ಸ್ತೋತ್ರ ಮಾಡ್ತಾ, ಲಕ್ಷ್ಮೀದೇವಿ ಆಗ ಪರಮಾತ್ಮನೊಡನೆ ಎಲ್ಲ ಕಡೆ ವ್ಯಾಪಿಸಿದ್ದಾಳೆ ಪ್ರಳಯ ಕಾಲದಲ್ಲಿ ಎಂಬ ವಿಚಾರ ಇಲ್ಲಿ ಬಂದಿದ್ದನ್ನು ನಾವು ಅನುಸಂಧಾನ ಮಾಡ್ಕೋಬೋದು. ಹಾಗೆ ಇಷ್ಟು ವಿಚಾರ ಈ ಒಂದು ಗದ್ಯದಲ್ಲಿ ನೋಡಬಹುದಾದಂಥವ್ರು ವಿಚಾರಗಳು. ಮುಂದೆ ಕಾಲದ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಬೋದು, ಅದೆಲ್ಲ ನೀವು ವ್ಯಾಖ್ಯಾನದಲ್ಲಿ ನೋಡ್ಕೋಬೋದು. ಇಷ್ಟು ವಿಚಾರಗಳನ್ನು ಇಲ್ಲಿ ರಾಯರು ಸಂಗ್ರಹ ಮಾಡ್ತಾ ಅವನನ್ನು ಇನ್ನೂ ಅನೇಕ ಹೆಸರುಗಳಿಂದ ರೂಪಗಳಿಂದ ಅವರು ಸಂಬೋಧನೆ ಮಾಡ್ತಾರೆ. ಮುಂದಿನ ಗದ್ಯದಲ್ಲಿ ಶೂನ್ಯಾಭಿದ ಕಾಲಾಭಿದ ಕೇವಲಾಭಿದ ಬ್ರಹ್ಮಾಭಿದ ಅನಂತಾಭಿದ ರೂಪ ವಿಶೇಷಾತ್ಮಕ ನಿರುಪಚರಿತ ಮೂಲ ರೂಪ ನಿರುಪಚರಿತ ವ್ಯಾಪ್ತ ಪ್ರತಿಪಾದ್ಯ ಅನಂತ ತೇಜಪುಂಜ ತಾದೃಶ ರಮಾಯುಕ್ತ ವಿಶೇಷಾತ್ಮಕ ಗಾಯತ್ರಿ ಭೂತ ವಾಕ್ ಪೃಥಿವೀ ಶರೀರ ಹೃದಯ ಭೇದೇನ ಷಡ್ವಿಧ ಗಾಯತ್ರಿ ನಾಮಕ ಲೋಕವೇದ ಸಮೀರ ರಮಾಂತರ್ಗತ ಪ್ರಣವಾಖ್ಯ ತುರೀಯ ಪಾದೋಪೇತ ಗಾಯತ್ರಿ ಪಾದ ಚತುಷ್ಟಯ ಪ್ರತಿಪಾದ್ಯ ವೈಕುಂಠಸ್ಥಿತ ಅನಂತಾಸನಸ್ಥಿತ ಶ್ವೇತದ್ವೀಪಸ್ಥಿತ ಸರ್ವಜೀವಸ್ಥಿತ ರೂಪಭೇದೇನ ಚತುರೂಪಾತ್ಮಕ ಅಂತ ಇನ್ನೂ ಕೆಲವು ಹೆಸರುಗಳಿಂದ ಮುಂದಿನ ಗದ್ಯದಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.